ಎಲ್ಲರಿಗೂ ನನ್ನ ನಮಸ್ಕಾರಗಳು. 6ನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 5ರ ಪರಿಹಾರ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ. ಕಲಿಕಾ ಫಲ 5. ಇದರಲ್ಲಿ 5A, 5B, 5C, 5D ಮತ್ತು 5F ಅನ್ನುವಂತಹ ಕಲಿಕಾ ಫಲಗಳಿವೆ. ಪ್ರಾತ್ಯಕ್ಷಿಕೆಯಿಂದ ಕೋನಗಳನ್ನು ಅರ್ಥೈಸುವರು. ಬಾಹುಗಳು ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ವರ್ಗೀಕರಿಸುವರು. ಬಾಹುಗಳು ಮತ್ತು ಕೋನಗಳ ಆಧಾರದ ಮೇಲೆ ಚತುರ್ಭುಜಗಳನ್ನು ವರ್ಗೀಕರಿಸುವರು. ಸುತ್ತಮುತ್ತಲಿನ ಪರಿಸರದಲ್ಲಿನ ಉದಾಹರಣೆಗಳ ಸಹಾಯದಿಂದ ವಿವಿಧ 3 ಆಯಾಮದ ಆಕೃತಿಗಳ ಗೋಳ, ಘನ, ಸ್ತಂಭಾಕೃತಿ, ಶಂಕುಗಳನ್ನು ಗುರುತಿಸುವರು. 3 ಆಯಾಮದ ಆಕೃತಿಗಳ ಅಂಚು, ಶೃಂಗ ಮತ್ತು ಮುಖಗಳನ್ನು ಗುರುತಿಸುವರು. ಇಲ್ಲಿ ಕಲಿಕಾ ಫಲದ ವಿವರಣೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಚಟುವಟಿಕೆಯನ್ನು ನೋಡೋಣ. 5.1. ಈ ಆಕೃತಿಯನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಕೃತಿಯಲ್ಲಿರುವ ಶೃಂಗಗಳನ್ನು ಹೆಸರಿಸಿ. ಇಲ್ಲಿ ಶೃಂಗ ಯಾವುದಿದೆ? ಓ ಅನ್ನುವಂತಹ ಒಂದು ಶೃಂಗ ಇದೆ. ಆಕೃತಿಯಲ್ಲಿರುವ ಕಿರಣಗಳನ್ನು ಹೆಸರಿಸಿ. ಕಿರಣ ಅಂದ್ರೆ ಆದಿ ಬಿಂದುವನ್ನು ಹೊಂದಿದ್ದು ಅಂತ್ಯ ಬಿಂದು ಇರುವುದಿಲ್ಲ. ಅದಕ್ಕೆ OA ಮತ್ತು OB ಅಂತಕ್ಕಂಥ 2 ಕಿರಣಗಳು. ಅದು ಆದಿ ಬಿಂದು ಇರುವ ಕಡೆ ಇದನ್ನ ಈ ರೀತಿ ಪ್ರಾರಂಭ ಮಾಡಿ ಅಂತ್ಯ ಬಿಂದುವ ಕಡೆ ಈ ರೀತಿ ಆರೋ ಮಾರ್ಕ್ ಅನ್ನ ಹಾಕುವಂಥದ್ದು. ಕಿರಣಗಳ ಉಭಯ ಸಾಮಾನ್ಯ ಆದಿ ಬಿಂದು ಯಾವುದು? ಓ ಅನ್ನುವಂಥದ್ದು. ಕಿರಣಗಳ ಉಭಯ ಸಾಮಾನ್ಯ ಆದಿ ಬಿಂದುವಿನಲ್ಲಿ ಉಂಟಾಗಿರುವ ಭಾಗದ ಹೆಸರು ಕೋನ ಅನ್ನುವಂಥದ್ದು. ಇಲ್ಲಿ ಉಂಟಾಗಿರುವಂತದ್ದು ಕೋನ. ಅದೇ ರೀತಿ ಒಂದೇ ಆರಂಭಿಕ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಉಂಟಾಗಿರುವ ಭಾಗ ಕೂಡ ಕೋನ ಅನ್ನುವಂಥದ್ದು. ಆಂಗ್ಲ ಅಕ್ಷರಗಳಿಂದ ಒಳ ಕೋನಗಳ ಸಂಖ್ಯೆಗಳನ್ನು ನೀಡಿರುವ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಎ ಅಂತ ಬರೆದಿದ್ದಾರೆ. ಎಷ್ಟು ಕೋನಗಳಿವೆ? ಇಲ್ಲಿ ಬಿಂದುಗಳನ್ನು ಕೊಟ್ಟಿದ್ದೇನೆ ನಾನು 3. ಇದರದ್ದು 3 ಇದೆ. ಈ ಒಂದು ಇ ಅಂತಕ್ಕಂಥದ್ರದ್ದು 4 ಇದೆ. ಇದು ಎಚ್ ಅನ್ನುವಂಥದ್ದು ಕೋನಗಳು 4 ಇದೆ. ಕೆ ನಲ್ಲಿ ಉಂಟಾಗಿರುವಂತಹ ಕೋನಗಳು 4 ಇವೆ. ಎಲ್ಲ ಉಂಟಾಗಿರ್ತಕ್ಕಂಥ ಕೋನಗಳು ಇಲ್ಲಿ ಬಿಂದುಗಳನ್ನು ಈಗಾಗಲೇ ಗುರುತಿಸಿದ್ದೇನೆ. 1 2 3 4 1 2 3 4 1 2 3 ಅನ್ನುವಂಥದ್ದು. ಇನ್ನು ಚಟುವಟಿಕೆ 5.2 ಅನ್ನು ನೋಡೋಣ. ಕೋನಗಳ ವಿಧಗಳು. ಲಘು ಕೋನ ಅನ್ನುವಂಥದ್ದು 0 ಡಿಗ್ರಿಗಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಲಘು ಕೋನ ಅಂತ ಕರಿತೀವಿ. ಇಲ್ಲಿ ಕೋನವನ್ನು ಅಳತೆ ಮಾಡಿ ಎಷ್ಟು ಡಿಗ್ರಿ ಅಂತ ಬರೆಯುವಂಥದ್ದು ಈಗಾಗಲೇ ಬರೆದಿದ್ದೇನೆ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವೇ ಲಘು ಕೋನ ಅನ್ನುವಂಥದ್ದು. ಇದೇ ರೀತಿ ನಿನಗೆ ಕಾಣಬರುವ 2 ಚಿತ್ರ ಬರೆದು ಕೋನದ ಅಳತೆಯನ್ನು ಬರಿ ಅಂತ ಹೇಳಿದರೆ ಇಲ್ಲಿ ನಾನು ಗೋಡೆ ಮತ್ತು ನೆಲಗಳ ನಡುವಿನ ಕೋನ ಮತ್ತು ಒಂದು ಪುಸ್ತಕವನ್ನು ತೆಗೆದುಕೊಂಡು ಅಕ್ಕಪಕ್ಕದಲ್ಲಿರುವ ಅಂಚುಗಳನ್ನು ತೆಗೆದುಕೊಂಡು ಅಳತೆಯನ್ನು ಮಾಡಿದಾಗ ಕೋನ 90 ಆಗಿದೆ. ಲಂಬ ಕೋನ. ಮುಂದಿನ ಚಿತ್ರದಲ್ಲಿ ಕೋನ ಅಳೆದು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೋನವನ್ನು ಇಲ್ಲಿ ಗುರುತಿಸಿ ಮಾಡಿದ್ದಾರೆ ಇಲ್ಲಿ ಈ ರೀತಿ. ಅದಕ್ಕೆ ಇದನ್ನು ಅಳತೆ ಮಾಡಿದ 90. ಇಲ್ಲಿ ಕೂಡ ಕೋನದ ಅಳತೆಯನ್ನು ಇಲ್ಲಿ ಒಂದು ರೇಖೆಯನ್ನು ಹಾಕಿದ್ದಾರೆ. ಅವುಗಳ ನಡುವಿನ ಕೋನವನ್ನು 90 ಡಿಗ್ರಿ ಅಂತ. ಕೋನದ ಅಳತೆ ನಿರ್ದಿಷ್ಟವಾಗಿ 90 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಲಂಬ ಕೋನ ಅಂತ ಕರಿತೀವಿ. ಉದಾಹರಣೆ, ಧ್ವಜಸ್ತಂಭ ಮತ್ತು ನೆಲದ ನಡುವಿನ ಕೋನ 90 ಡಿಗ್ರಿ. ಕ್ರಿಕೆಟ್ ಸ್ಟಂಪ್ಗಳು ಮತ್ತು ನೆಲದ ನಡುವಿನ ಕೋನ 90 ಡಿಗ್ರಿ. ಬಾಗಿಲು ತೋಳುಗಳ ನಡುವಿನ ಕೋನ. ಬಾಗಿಲು ತೋಳು ಕೆಳಗಡೆ ಇರುವಂತ ಮತ್ತು ಮೇಲ್ಗಡೆ ಇರುವಂತದ್ದು. ಇವುಗಳ ನಡುವಿನ ಕೋನ 90 ಡಿಗ್ರಿ. ಇನ್ನು ವಿಶಾಲ ಕೋನದ ಕಲ್ಪನೆ. ವಿಶಾಲ ಕೋನ ಅಂದ್ರೆ ಇದು 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಲ್ಲಿರುವಂತಹ ಕೋನವನ್ನು ನಾನು ಅಳತೆ ಮಾಡಿದಾಗ 150 ಡಿಗ್ರಿ ಆಗಿದೆ ಅಂತ ಅಂದಾಜಾಗಿ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ. ಇನ್ನು ವಿಶಾಲ ಕೋನಕ್ಕೆ 4 ಉದಾಹರಣೆಗಳನ್ನ ಬರೆಯಿರಿ ಅಂತ ಹೇಳಿದ್ರು. ಪಂಚಭುಜಾಕೃತಿಯ ಒಳಕೋನ, ಬೈಕಲ್ ಅಥವಾ ಸೈಕಲ್ ಅಲ್ಲ ಹ್ಯಾಂಡಲ್ಗಳು, 2 ಹ್ಯಾಂಡಲ್ಗಳೇನಿರ್ತಾವಲ್ಲ ಈ ರೀತಿಯಾಗಿರ್ತಕ್ಕಂಥ ಹ್ಯಾಂಡಲ್ಗಳು. ಇಲ್ಲಿ ಉಂಟಾಗಿರುವಂತಹ ಕೋನ ವಿಶಾಲ ಕೋನ. ಫ್ಯಾನ್ಗಳ ರೆಕ್ಕೆಗಳು. ಅದೇ ರೀತಿ ಸಮಯ 12 ಗಂಟೆ 20 ನಿಮಿಷ ಆದಾಗ ಮೂಳುಗಳ ನಡುವಿನ ಕೋನ. ಗಿಡದಲ್ಲಿ ಬರುವ ಕೆಲವು ರೆಂಬೆಗಳು, ಈ ಏನು ಇದು ಇರ್ತಲ್ಲ ಇದು ಮತ್ತು ಈ ರೆಂಬೆಗಳ ನಡುವಿನ ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ, ಅಥವಾ ಈ ಕಡೆ ಇರ್ತಕ್ಕಂಥ ರೆಂಬೆ ಮತ್ತು ಇದು ಬುಡ, ಇವುಗಳ ನಡುವಿನ ಕೋನ. ಕೆಲವೊಂದು ಕಡೆ ಇವು ವಿಶಾಲ ಕೋನಗಳನ್ನ ಉಂಟು ಮಾಡಿರ್ತೇವೆ. ಇನ್ನು ಕೋನದ ಅಳತೆ 180 ಡಿಗ್ರಿ ಇದ್ದರೆ ಅದನ್ನ ಸರಳ ಕೋನ ಅಂತ ನಾವು ಕರಿತೀವಿ. ಚಿತ್ರದಲ್ಲಿ ಓ ಬಿಂದುವಿನಲ್ಲಿ ಉಂಟಾದ ಕೋನದ ಅಳತೆ ಅಂದ್ರೆ ಇಲ್ಲಿ ಈಗಾಗಲೇ ಒಂದು ಲೈನ್ ಅನ್ನ ಹಾಕಿದ್ದಾರೆ ಈ ಕಡೆ ಮತ್ತು ಈ ಕಡೆ ಒಂದು ಲೈನ್ ಅನ್ನ ಹಾಕಿದ್ದಾರೆ. ಇಲ್ಲಿ ಉಂಟಾಗುವಂತಹ ಕೋನ ಟೋಟಲ್ ಎಷ್ಟಿದೆ? 180 ಡಿಗ್ರಿ ಅನ್ನುವಂಥದ್ದು. ಈಗ ಸರಳ ಕೋನದ ಅಳತೆ ಹೊಂದಿರುವ ಪರಿಸರದಲ್ಲಿ ಕಂಡುಬರುವ ಕೆಲವು ಆಕೃತಿಗಳನ್ನು ಹೆಸರಿಸಿ ಅಂತ ಹೇಳಿದರೆ, ಸರಳ ರೇಖೆಯ ಮೇಲೆ ಬಿಂದು, ತಂತಿ, ಸ್ಕೇಲು, ಪುಸ್ತಕದ ಸಂಪೂರ್ಣ ತೆರೆದಾಗ ಉಂಟಾಗುವಂತಹ ಕೋನಗಳು ಅಲ್ಲಿ 180 ಡಿಗ್ರಿಯನ್ನ ಆಗಿರುತ್ತವೆ ಅಂತ. ಇನ್ನ ಇಲ್ಲಿ ಬರುವಂತಹ ಕೋನವನ್ನು ಅಳತೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸರಳಾಧಿಕ ಕೋನ. ಚಿತ್ರದಲ್ಲಿರುವ ಕೋನ ಅಳತೆ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 230 ಡಿಗ್ರಿ ಅಂತ ಬರೆದಿದ್ದೇನೆ ನಾನು. ಅಂದ್ರೆ ಇಲ್ಲಿ ಕೋನದ ಅಳತೆ 180 ಡಿಗ್ರಿ ಮತ್ತು 360 ಡಿಗ್ರಿ ಒಳಗೆ ಇರುವ ಕೋನವನ್ನ ಸರಳಾಧಿಕ ಕೋನ ಅಂತ ಕರೀತಾರೆ. ಇದು ಕೂಡ 190 ಅಂತ ಇರಬೇಕು. ಇದು 190, ಇದು 230 ಅಂತ. ಇಲ್ಲಿ ಬಂದಿರತಕ್ಕಂಥ ಕೋನ 230. ಈ ಕಡೆ ಇರುವಂತಹ ಕೋನ, ಇಲ್ಲಿ ಬಂದಿರತಕ್ಕಂಥ ಕೋನ 180 ಅಂದ್ರೆ
ಇದು 150 ಡಿಗ್ರಿ ಇದೆ. ಆದರೆ ನಮಗೆ 180ಕ್ಕಿಂತ ಹೆಚ್ಚು 360 ಡಿಗ್ರಿಯ ಒಳಗೆ ಬರುವ ಕೋನವನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. 230 ಡಿಗ್ರಿ ಬಂತು ಅಂದ್ರೆ ಅದಕ್ಕೆ ನಾವು ಸರಳಾಧಿಕ ಕೋನ. ಈ ಸೈಡ್ ನಾವು ಕೋನವನ್ನು ಅಳತೆ ಮಾಡಬೇಕು. ಇಲ್ಲಿ ಕೂಡ ಈ ರೀತಿಯಾಗಿ ಅಳತೆಯನ್ನು ಮಾಡಿದಾಗ 230 ಡಿಗ್ರಿ. ಮುಂದಿನ ಉದಾಹರಣೆಗಳಿಂದ ಸರಳಾಧಿಕ ಕೋನಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ 180ಕ್ಕಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥದ್ದು ಯಾವುದು? ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ಮತ್ತು ಇಲ್ಲಿ 312 ಇದೆ. ಇದು ಅಂತೂ ಕೋನ 360ಕ್ಕಿಂತ ಹೆಚ್ಚಿದೆ. ಇದು 196 ಇದೆ, ಇದು 185 ಇದೆ, ಇದು 345 ಇದೆ, 298 ಇದೆ, ಇದು 360 ಪೂರ್ಣ ಕೋನ ಆಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಸರಳಾಧಿಕ ಕೋನಗಳನ್ನು ಈ ಕಡೆ ಬರೆದಿದ್ದೇನೆ ಮತ್ತು ಇಲ್ಲಿ ಮಾರ್ಕ್ ಕೂಡ ಮಾಡಿದ್ದೇನೆ. ಪೂರ್ಣ ಕೋನದ ಅಳತೆ 360 ಡಿಗ್ರಿಗೆ ಸಮ ಇದ್ದರೆ ಅದನ್ನು ಪೂರ್ಣ ಕೋನ ಅಂತ ಕರಿತೀವಿ. ಮುಂದಿನ ಉದಾಹರಣೆಯಿಂದ ಪೂರ್ಣ ಕೋನದ ಅಳತೆ ಉಂಟಾಗುವ ಮೊತ್ತವನ್ನು ಕಂಡುಹಿಡಿಯಿರಿ. ಅಂದ್ರೆ 165 ಡಿಗ್ರಿ ಮತ್ತು 195 ಡಿಗ್ರಿ ಕೂಡಿಸಿದಾಗ 360. ಇಲ್ಲಿ 185 ಡಿಗ್ರಿಗೆ ಎಷ್ಟನ್ನ ಕೂಡಿಸಿದಾಗ 360 ಅಂತ 175 ಡಿಗ್ರಿ. 150ಕ್ಕೆ ಎಷ್ಟು ಕೋನವನ್ನು ಕೂಡಿಸಿದರೆ 360 ಅಂದ್ರೆ ಅದು 210. ಕೋನಗಳ ವಿಧಗಳ ಬಗ್ಗೆ ಪೂರಕ ಮಾಹಿತಿಯನ್ನು ಪಡಿಬೇಕಾಗಿತ್ತು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇನ್ನು 5.3 ತ್ರಿಭುಜಗಳ ವಿಂಗಡಣೆ. ಇಲ್ಲಿ ಕನಿಷ್ಠ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ರಚಿಸಿ ಅಂತ ಹೇಳಿದ್ರೆ ಕನಿಷ್ಠ ಬಾಹುಗಳು ಹೊಂದಿರತಕ್ಕಂಥ ಆಕೃತಿನೇ ತ್ರಿಭುಜ ಆಗಿರ್ತದೆ. ಇಲ್ಲಿ ಬರುವ ಶೃಂಗಗಳು ಅಂದ್ರೆ ABC ಶೃಂಗಗಳನ್ನು ಇಲ್ಲಿ ಬರೆಯಲಾಗಿದೆ. ಬಾಹುಗಳು ಅಂದ್ರೆ AB, BC ಮತ್ತು EC ಬಾಹುಗಳು 3 ಬಾಹುಗಳಿವೆ. ಕೋನಗಳು ಇಲ್ಲೊಂದು ಕೋನ A ಕೋನ, B ಕೋನ ಮತ್ತು C ಕೋನಗಳು ಅಂತಕ್ಕಂಥ 3 ಕೋನಗಳಿವೆ. 3 ಬಾಹುಗಳು 3 ಕೋನಗಳನ್ನು ಹೊಂದಿರತಕ್ಕಂಥದ್ದು ಮತ್ತು 3 ಶೃಂಗಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ಕೋನ ಮಾಪಕ ಮತ್ತು ಸ್ಕೇಲ್ ಬಳಸಿ ಮುಂದಿನ ತ್ರಿಭುಜಗಳ ಕೋನಗಳು ಮತ್ತು ಬಾಹುಗಳ ಅಳತೆ ಕಂಡುಹಿಡಿದು ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಈಗಾಗಲೇ ನಾನು ಇದು ಕೋನವನ್ನು ಅಳತೆಯನ್ನು ಮಾಡಿದ್ದೇನೆ. ಇಲ್ಲಿ ಕೋನದ ಅಳತೆ ಇದು 90 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಚಿತ್ರಗಳಿಗೆ ತಾವು ಕೂಡ ಅಳತೆಯನ್ನು ಮಾಡಿ. ಇಲ್ಲಿ ಎಲ್ಲ ಕೋನದ ಅಳತೆ 60 ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಇದು ಸಮಕೋನೀಯ ಇದೆ 60 ಡಿಗ್ರಿ. ಇಲ್ಲಿ ಕೋನದ ಅಳತೆ 90 ಡಿಗ್ರಿ ಇದೆ. ಈಗ ಉಳಿದ ಇವೆರಡು ಕೋನಗಳನ್ನು ಈ ರೀತಿ ಅಳತೆಯನ್ನು ಮಾಡಿ ತಾವು ಉತ್ತರವನ್ನು ಬರೀಬೇಕಾಗಿದೆ. ಇಲ್ಲಿ ಕೆಳಗಡೆ ಅವುಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನ ಈ ಬಾಹುವಿನ ಅಳತೆ 2.5 ಇದೆ. ಇದು 3 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್ ಅನ್ನುವಂಥದ್ದು. ಇದು 3 ಇದೆ. ಇದು 4.3 ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಆ ಕೋನಗಳ ಅಳತೆ, ಕೋನಗಳ ಬಗ್ಗೆ ನಿನ್ನ ತೀರ್ಮಾನ. ಇಲ್ಲಿ ಒಂದೊಂದು ಚಿತ್ರವನ್ನು ಬರೀಬೇಕು. ಇಲ್ಲಿ ಎಲ್ಲಾ ಬಾಹುಗಳು ಸಮನಾಗಿವೆ. ಇಲ್ಲಿ ಯಾವ ಚಿತ್ರ ಇದೆ? ಇದು F ಚಿತ್ರ. ಇಲ್ಲಿ ಕೊಟ್ಟಿಲ್ಲ ಅದು F, ಇಲ್ಲಿದೆ F ಚಿತ್ರ. ಎಲ್ಲಾ ಬಾಹುಗಳು ಸಮ. ಇಲ್ಲಿ 2 ಬಾಹುಗಳು ಸಮ ಅಂದ್ರೆ ಇದು ಸಮದ್ವಿಬಾಹು ತ್ರಿಭುಜ ಅಂತ ಬರೀಬೇಕು. ಸಮದ್ವಿಬಾಹು ತ್ರಿಭುಜ. 2 ಬಾಹುಗಳು ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಬರೀಬೇಕು. ಇಲ್ಲಿ ಎಲ್ಲಾ ಕೋನಗಳು ಸಮನಾಗಿವೆ. ಇಲ್ಲಿ ಮತ್ತೆ G ದಲ್ಲಿ ಬರೆದ EFG ಅನ್ನು ಬರೆದಿನಿ. ಇಲ್ಲಿ 3 ಕೋನಗಳು, ಎಲ್ಲಾ ಕೋನಗಳು ಸಮನಾಗಿವೆ. ಇಲ್ಲಿ ಒಂದು ಕೋನ 90 ಡಿಗ್ರಿ ಇದೆ. ಹಾಗಾಗಿ ಇದನ್ನ ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಕೋನದಲ್ಲಿ ಒಂದು ಕೋನ ಎಷ್ಟಿದೆ? 90 ಡಿಗ್ರಿ. ಒಂದು ಕೋನ 90 ಡಿಗ್ರಿ ಇದ್ರೆ ಅದನ್ನ ಏನಂತ ತ್ರಿಭುಜ ಅಂತ ಕರಿತೀವಿ? ಲಂಬ ಕೋನ ಅಂತ. ಇಲ್ಲಿ ಎಲ್ಲಾ ಕೋನಗಳು 60 ಆಗಿವೆ ಅಂದ್ರೆ ಇದು ಕೂಡ ಎಲ್ಲಾ ಕೋನಗಳು ಸಮ ಅಂದ್ರೆ ಸಮಕೋನೀಯ ತ್ರಿಭುಜ. ಇಲ್ಲಿ 60 ಅನ್ನ ಬರೆಯುವಂಥದ್ದು. ಇಲ್ಲಿ ಮತ್ತೆ ಒಂದು ಕೋನ 90 ಇದೆ. ಹಾಗಾಗಿ ಇದು ಕೂಡ ಏನಂತ ಕರಿತೀವಿ? ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಇನ್ನು ಕೋನಗಳ ಆಧಾರದ ಮೇಲೆ ಹೆಸರಿಸಿ ಪಠ್ಯ ಪುಸ್ತಕವನ್ನು ಪರಾಮರ್ಶಿಸಿ ಅಂತ ಹೇಳಿದ್ರೆ ತ್ರಿಭುಜದ ಎಲ್ಲಾ ಕೋನಗಳು ಸಮನಾಗಿರುವ ತ್ರಿಭುಜವನ್ನ ಸಮಕೋನೀಯ ತ್ರಿಭುಜ ಎನ್ನುತ್ತೇವೆ. ಎಲ್ಲಾ ಕೋನಗಳು ಸಮನಾಗಿರುವಂತದ್ದು ಸಮಕೋನೀಯ, ಅದು ಸಮಬಾಹು ತ್ರಿಭುಜ ಕೂಡ ಆಗಿರುತ್ತೆ. ತ್ರಿಭುಜದ ಒಂದು ಕೋನವು 90 ಡಿಗ್ರಿಗೆ ಸಮನಾಗಿರುವ ತ್ರಿಭುಜವನ್ನು ನಾವು ಲಂಬ ಕೋನ ತ್ರಿಭುಜ ಎನ್ನುತ್ತೇವೆ. ತ್ರಿಭುಜದ ಎಲ್ಲಾ ಕೋನಗಳು 90 ಡಿಗ್ರಿಗೆ ಕಡಿಮೆ ಆಗಿರುವ ತ್ರಿಭುಜವನ್ನು ನಾವು ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗಿಂತ ಹೆಚ್ಚಾಗಿರುವ ತ್ರಿಭುಜವನ್ನು ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ಇನ್ನು ಬಾಹುಗಳ ಆಧಾರದ ಮೇಲೆ ಪಠ್ಯ ಪುಸ್ತಕ ಪರಾಮರ್ಶಿಸಿ ಹೆಸರಿಸಿ ಅಂತ ಹೇಳಿದ್ದಾರೆ. ತ್ರಿಭುಜದ ಎಲ್ಲಾ ಬಾಹುಗಳು ಸಮನಾಗಿರುವ ತ್ರಿಭುಜವನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. 2 ಬಾಹುಗಳು ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದ ಎಲ್ಲಾ ಬಾಹುಗಳು ಅಸಮವಾಗಿದ್ದಾಗ ಅದನ್ನ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸಮನಾದ ಬಾಹುಗಳಿದ್ದಾಗ ಸಮಬಾಹು ತ್ರಿಭುಜ. ಇನ್ನು ಬೆಂಕಿ ಕಡ್ಡಿಗಳ ಸಹಾಯದಿಂದ ಕೋನ ಮತ್ತು ಬಾಹುಗಳ ಆಧಾರದ ಮೇಲೆ ಇರುವ ವಿವಿಧ ತ್ರಿಭುಜಗಳನ್ನು ರಚಿಸಿ ತ್ರಿಭುಜದ ವಿಧಗಳ ಬಗ್ಗೆ ಪೂರಕ ಮಾಹಿತಿಯನ್ನು ತಿಳಿಯಲು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅನ್ನುವಂಥದ್ದು. ಇನ್ನು ಚಟುವಟಿಕೆ 5.4 ಚತುರ್ಭುಜಗಳ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ತ್ರಾಪಿಜ್ಯ ಮೊದಲನೇದು. ಅಭಿಮುಖ ಬಾಹುಗಳು ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ. ತ್ರಾಪಿಜ್ಯ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಏನಾಗಿರುತ್ತವೆ? ಇಲ್ಲಿ ಸಮಾಂತರವಾಗಿರುತ್ತವೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಸಮಾಂತರ ಚತುರ್ಭುಜ ಅನ್ನುವಂಥದ್ದು ಈ ರೀತಿಯಾಗಿರುವಂಥದ್ದು. ಇದು ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸಮನಾಗಿರುತ್ತವೆ. ಒಂದು ಜೊತೆ ಅಂದ್ರೆ ಇಲ್ಲಿ ಎರಡು ಜೊತೆ ಇರ್ತವ. ನಾನು ಎಲ್ಲಾ ಬಾಹುಗಳು ಅಂತ ಎಲ್ಲಾ ಅಭಿಮುಖ ಬಾಹುಗಳು ಇರ್ಲಿಕ್ಕೆ 2 ಅಭಿಮುಖ ಬಾಹುಗಳು ಮತ್ತು ಈ ಕಡೆ ಇರತಕ್ಕಂಥ 2 ಅಭಿಮುಖ ಬಾಹುಗಳು. ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ, ಸಮನಾಗಿರುತ್ತವೆ ಮತ್ತು
ಇಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಕರ್ಣಗಳು ಕೂಡ ಏನಾಗಿರ್ತವೆ ಇಲ್ಲಿ ಸಮನಾಗಿರ್ತವೆ ಅನ್ನುವಂಥದ್ದು. ಯಾವುದಿದೆ ಅದಕ್ಕೆ ರೈಟ್ ಅನ್ನು ಮಾರ್ಕ್ ಅನ್ನು ಮಾಡಿದ್ದೇನೆ. ಆಯತ ನಿಮಗೆ ಗೊತ್ತಿದೆ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಎಲ್ಲಾ ಬಾಹುಗಳು ಸಮನಾಗಿರುವುದಿಲ್ಲ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಕರ್ಣಗಳು ಏನಾಗಿರ್ತವೆ ಇಲ್ಲಿ ಸಮನಾಗಿರುತ್ತೆ ಅನ್ನುವಂಥದ್ದು. ಇನ್ನ ವರ್ಗದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರ್ತವೆ, ಎಲ್ಲ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಎಲ್ಲಾ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ಮತ್ತು ಎಲ್ಲಾ ಬಾಹುಗಳು ಸಮನಾಗಿರ್ತವೆ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಕರ್ಣಗಳು ಸಮನಾಗಿರ್ತವೆ ಮತ್ತು ಕರ್ಣಗಳು ಲಂಬವಾಗಿ ಉಂಟಾಗಿರ್ತವೆ ಅಂತ. ಈ ರೀತಿ ಎಲ್ಲ ಇದಕ್ಕೆ ನಾನು ಮಾರ್ಕ್ ಅನ್ನು ಮಾಡಿದ್ದೇನೆ. ಇನ್ನು ಬಿದು, ಈ ಕೆಳಗೆ ನೀಡಿರುವ ಬಾಹುಗಳ ಸಂಖ್ಯೆಗೆ ಅನುಗುಣವಾಗಿ ನೀಡಿರುವ ಸ್ಥಳದಲ್ಲಿ ಆಕೃತಿಯನ್ನು ಕೈಯಲ್ಲಿ ಬರೆಯಿರಿ ಮತ್ತು ಅದನ್ನು ಹೆಸರಿಸಿ ಅಂತ ಕೇಳಿದರೆ, ಪಂಚಭುಜಾಕೃತಿ ಅಂದ್ರೆ 1, 2, 3, 4, 5 ಬಾಹುಗಳಿರುವಂತಹ 5 ಸಮನಾದ ಬಾಹುಗಳಿರುವಂತಹ ಆಕೃತಿಯನ್ನು ರಚಿಸಬೇಕು. ಷಡ್ಭುಜಾಕೃತಿ ಅಂದ್ರೆ 1, 2, 3, 4, 5, 6 ಬಾಹುಗಳಿರುವಂತಹ ಆಕೃತಿ. ಸಪ್ತಭುಜಾಕೃತಿ ಅಂದ್ರೆ 7 ಬಾಹುಗಳು, 7 ಸಮನಾದ ಬಾಹುಗಳು ಇರಬೇಕು, ಹೆಚ್ಚು ಕಡಿಮೆ ಇರಬಾರದು. ಇವುಗಳನ್ನ ಸರಿಪಡಿಸಿಕೊಳ್ಳಿ. ಅಷ್ಟಭುಜಾಕೃತಿ ಅಂದ್ರೆ 8 ಬಾಹುಗಳು ಇರತಕ್ಕಂಥದ್ದು. ನವಭುಜಾಕೃತಿ ಅಂದ್ರೆ 9, ದಶಭುಜಾಕೃತಿ ಅಂದ್ರೆ 10. ಎಲ್ಲಾ 10 ಬಾಹುಗಳು ಏನಾಗಿರ್ಬೇಕು ಸಮನಾಗಿರ್ಬೇಕು. ಈ ರೀತಿ ಆಕೃತಿಗಳನ್ನು ರಚನೆಯನ್ನು ಮಾಡುವಂಥದ್ದು. ಇನ್ನು 3 ಆಯಾಮದ ಆಕೃತಿಗಳು. 3 ಆಯಾಮದ ಆಕೃತಿಗಳು ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಹೊಂದಿರತಕ್ಕಂಥವು. ಸಮತಲಾಕೃತಿಗಳು ಉದ್ದ ಮತ್ತು ಅಗಲಗಳನ್ನು ಮಾತ್ರ ಹೊಂದಿರುತ್ತೆ. 3 ಆಯಾಮದ ಆಕೃತಿಗಳು ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರವನ್ನು ಹೊಂದಿರತಕ್ಕಂಥವು. ವಸ್ತುಗಳು, ಇದು ಗೋಳ ಇದೆ, ವೃತ್ತ ಇದೆ, ಜಾಮಿತಿ ಆಕಾರ ವೃತ್ತ ಇದೆ, ಜಾಮಿತಿ ಹೆಸರ ಗೋಳ ಇದೆ. ಇದು ವಸ್ತು ಜಾಮಿತಿ ಆಕಾರ, ಇದು ತ್ರಿಭುಜದ ಆಕಾರದಲ್ಲಿ ಅಂದ್ರೆ ಈ ರೀತಿಯಾದಂತಹ ತ್ರಿಭುಜ, ಮೇಲ್ಗಡೆ ಇದು ವೃತ್ತಾಕಾರದಲ್ಲಿ ಇರುತ್ತೆ. ಶಂಕು. ಇದು ಆಯತ ಅಂದ್ರೆ ಆಯತದ ಜಾಮಿತಿ ಆಕಾರ ಈ ರೀತಿಯಾಗಿರುತ್ತೆ. ಇದು ಆಯತ ಘನ ಅನ್ನುವಂಥದ್ದು. ಅದೇ ರೀತಿ ಇದು ಚೌಕ ಇದೆ, ಚೌಕ ಘನದ ಒಂದು ಜಾಮಿತಿ ಆಕಾರ ಈ ರೀತಿಯಾಗಿರುತ್ತೆ. ಇವುಗಳನ್ನ ಸೇರಿಸಿದಾಗ ಇದು ಒಂದು ಚೌಕ ಘನ ಆಗುತ್ತೆ ಅನ್ನುವಂಥದ್ದು. ಇದು ಆಯತ, ಜಾಮಿತಿ ಆಕಾರ ಆಯತ ಮತ್ತು ಆ ಕಡೆ ಈ ಕಡೆ ಒಂದು ವೃತ್ತಗಳನ್ನ ಇರುತ್ತವೆ. ಇದು ಜಾಮಿತಿ ಹೆಸರು ಸಿಲಿಂಡರ್. ತ್ರಿಭುಜ ಅಂದ್ರೆ ಇದು ತ್ರಿಭುಜ ಪಾದ ಗೋಪುರ ಇದೆ. ಇದು ತ್ರಿಭುಜ ಪಾದ ಗೋಪುರ ಅಂದ್ರೆ ಇದು ಅದರ ಜಾಮಿತಿ ಆಕಾರ ಹೆಂಗಿರುತ್ತೆ ಅಂದ್ರೆ ಇದು ತ್ರಿಭುಜ, ಇಲ್ಲಿ ಈ ಕಡೆ ತ್ರಿಭುಜ ಮತ್ತು ತ್ರಿಭುಜವನ್ನ ಇರುತ್ತೆ. ಇದು ವರ್ಗಪಾದ ಗೋಪುರ ಇದೆ. ಹಾಗಾಗಿ ಇಲ್ಲಿ ಒಂದು ಮಧ್ಯದಲ್ಲಿ ವರ್ಗ ಇದ್ದು ಎಲ್ಲ ಕಡೆ ತ್ರಿಭುಜಗಳನ್ನ ಉಂಟಾಗಿರ್ತಕ್ಕಂಥದ್ದು. ಇದು ಜಾಮಿತಿಯ ಆಕಾರಗಳ ಒಂದು ನಕ್ಷೆ. ಇನ್ನು ತ್ರಿಭುಜದ ಪಾದ ಅಂದ್ರೆ ಇದು ಪಟ್ಟಕ ಇದೆ, ವರ್ಗ ಪಾದ ಇದು, ಮೇಲ್ಗಡೆ ತ್ರಿಭುಜ, ಇಲ್ಲಿ ತ್ರಿಭುಜ ಬಂದಿದೆಯಲ್ಲ, ಹಾಗಾಗಿ ತ್ರಿಭುಜ ಮತ್ತು ವರ್ಗಗಳನ್ನ ಹೊಂದಿದೆ. ಇದನ್ನ ಚಿತ್ರವನ್ನ ಇಳಿಸ್ಕೊಳ್ಳಿ. ಅಂದ್ರೆ ಇಲ್ಲಿ ವರ್ಗ ಪಾದ ಇದೆ, ವರ್ಗ ಪಾದ ಇದು, ಇಲ್ಲಿ ಈ ಕಡೆ ತ್ರಿಭುಜ ಇದೆ. ಹಾಗಾಗಿ ಇಲ್ಲಿ ತ್ರಿಭುಜವನ್ನ ರಚನೆ ಮಾಡ್ತಕ್ಕಂಥದ್ದು ಮತ್ತು ಈ ಕಡೆ ಕೂಡ ತ್ರಿಭುಜ, ಅಂದ್ರೆ ಇದನ್ನೇ ಚಿತ್ರವನ್ನು ಈ ರೀತಿಯಾಗಿ ಇಟ್ಟಿದ್ದಾರೆ. ಈ ಕಡೆ ಏನಾಗಿದೆ ಆಯತದ ಆಕೃತಿ ಇದೆ, ಈ ಕಡೆ ತ್ರಿಭುಜ ಇದೆ. ಹಾಗಾಗಿ ತ್ರಿಭುಜ ಮತ್ತು ವರ್ಗ ಆಯತವನ್ನು ಹೊಂದಿರತಕ್ಕಂಥ ಒಂದು ಪಟ್ಟಕ ಇದೆ. ಇನ್ನು ಮುಂದಿನವುಗಳಲ್ಲಿ ಘನಾಕೃತಿಯ ವಸ್ತುಗಳು ಗುರುತಿಸಿ ಅವುಗಳ ಜಾಮಿತಿ. ಈಗ ಪೈಪ್ ಯಾವ್ದಿರ್ತದ, ಪೈಪು ಸಿಲಿಂಡರ್ ಆಕಾರದಲ್ಲಿ ಇರ್ತದ. ಮೆಹಂದಿ ಏನಿರ್ತದ ಕೋನ ಆಕಾರದಲ್ಲಿ ಇರುತ್ತೆ. ಆಮೇಲೆ ಅಲ್ಮಾರ ಏನಿರ್ತದೆ ಇದು ಆಯತ ಘನ ಇರುತ್ತೆ. ಟ್ರಂಕ್ ಆಯತ ಘನ ಇರುತ್ತೆ. ಬೆಲ್ಲದ ಕುಡಿಕೆ ಏನಾಗಿರುತ್ತೆ, ಬೆಲ್ಲದ ಕುಡಿಕೆ ಅಂದ್ರೆ ಇದು ಚೌಕ ಘನವನ್ನು ಹೊಂದಿರುತ್ತೆ. ಲಾಡು ಇದು ಗೋಳವನ್ನು ಹೊಂದಿರುತ್ತದೆ. ಹಾಗಾಗಿ ಇಲ್ಲಿ ಬರೆಯಲಾಗಿದೆ. ಎಲ್ಲವುಗಳನ್ನು ಇಲ್ಲಿ ನೋಡಿ, ಎಲ್ಲವುಗಳಿಗೆ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಬರ್ತ್ಡೇ ಕ್ಯಾಪ್ ಕೂಡ ಏನಾಗಿರುತ್ತೆ ಗೋಪುರದ ಆಕಾರದಲ್ಲಿ ಇರುತ್ತೆ. ಇನ್ನು ಚಟುವಟಿಕೆ 5.6 3 ಆಯಾಮದ ಆಕೃತಿಗಳ ಲಕ್ಷಣಗಳು. ಇದರದ ಲಕ್ಷಣಗಳು ಏನಾಗಿರುತ್ತವೆ? ಘನಾಕೃತಿಯು ಸಮತಟ್ಟಾದ ಮೇಲ್ಮೈಯನ್ನು ಮುಖವನ್ನು ಹೊಂದಿರುತ್ತೆ. 2 ಮುಖಗಳ ಪರಸ್ಪರ ಸಂಧಿಸುವ ರೇಖಾಖಂಡವನ್ನು ಅಂಚುಗಳು ಅಂತ ಕರಿತೀವಿ. ಈ ರೀತಿ ಏನು ಸೇರಿಸ್ತೀವಲ್ಲ ಇವುಗಳನ್ನ ಅಂಚುಗಳು ಅಂತ ಕರಿತೀವಿ. 2 ಅಂಚುಗಳ ಸೇರಿರುವಂತಹ ಈ ಬಿಂದುಗಳನ್ನ ನಾವು ಶೃಂಗ ಅಂತ ಕರಿತೀವಿ. 3 ಅಂಚುಗಳು ಸಂಧಿಸುವ ಬಿಂದುವನ್ನ ಶೃಂಗ. ಈ ಕಡೆ ಮತ್ತು ಈ ಕಡೆ, ಆ ಕಡೆ ಅನ್ನೋದು ಬರುತ್ತೆ. 3 ಅಂಚುಗಳನ್ನ ಸಂಧಿಸುವ ಬಿಂದುವನ್ನ ಶೃಂಗ, ಮುಖ ಮತ್ತು ಅಂಚುಗಳು ಅನ್ನುವಂಥದ್ದು. ಇನ್ನ ಸ್ತರ 2 ತ್ರಿಭುಜದ ವಿಧಗಳನ್ನು ಗುರುತಿಸಬಲ್ಲೆ ಮತ್ತು ಹೆಸರಿಸಬಲ್ಲೆ ಅನ್ನುವಂಥದ್ದು. ಈ 2 ಬಾಹುಗಳು ಸಮನಾಗಿರುವ ತ್ರಿಭುಜವನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಒಂದು ಕೋನ 90 ಡಿಗ್ರಿಗೆ ಸಮನಾದ್ರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸಮಕೋನ ತ್ರಿಭುಜದ ಬಾಹುಗಳು ಸಮನಾಗಿರುತ್ತವೆ. ಚಿತ್ರದಲ್ಲಿ ಬಣ್ಣ ಹಚ್ಚಿದ ತ್ರಿಭುಜದ ವಿಧ ಯಾವುದು? ಇಲ್ಲಿ ಬಣ್ಣ ಹಚ್ಚಿರುವ ತ್ರಿಭುಜ ಯಾವುದು ಅಂದ್ರೆ ಇದು ಲಂಬಕೋನ ತ್ರಿಭುಜ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚಾಗಿರೋದ್ರಿಂದ ಇದನ್ನು ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ಒಂದು ಕೋನ 90 ಡಿಗ್ರಿಗಿಂತ ಹೆಚ್ಚಾಗಿರುವ ತ್ರಿಭುಜವನ್ನು ವಿಶಾಲ ಕೋನ ಎನ್ನುತ್ತೇವೆ. ಇನ್ನು ಚತುರ್ಭುಜದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಬಲ್ಲೆ ಅಂತ ಕೇಳಿದರೆ, ಈ ಕೆಳಗಿನ ಚತುರ್ಭುಜಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಆ ವರ್ಗ ಎಲ್ಲ ಬಾಹುಗಳು ಸಮನಾಗಿರುತ್ತೆ ಮತ್ತು ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ ಮತ್ತು ಪ್ರತಿ ಕೋನದ ಅಳತೆ 90 ಡಿಗ್ರಿ ಇರುತ್ತದೆ. ಆಯತ ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸಮನಾಗಿರುತ್ತೆ. ಪ್ರತಿ ಕೋನದ
ಅಳತೆ 90 ಡಿಗ್ರಿಗೆ ಸಮನಾಗಿರುತ್ತೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ಇನ್ನು ವಜ್ರಾಕೃತಿಯಲ್ಲಿ 4 ಬಾಹುಗಳು ಸಮನಾಗಿರುತ್ತೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ನಿತ್ಯ ಜೀವನದಲ್ಲಿ ಕಂಡುಬರುವ ಆಕೃತಿಗಳ ಮುಖ, ಅಂಚು ಮತ್ತು ಶೃಂಗಗಳನ್ನು ಬರೆಯಿರಿ. ತಾವು ಬರೆಯಲು ಸಾಧ್ಯವಾದರೆ ಇದಕ್ಕೆ ಗುರುತನ್ನು ಹಾಕಿ. ಇಲ್ಲಿರುವಂತದ್ದು ವಸ್ತುವನ್ನ ನೋಡಿದಾಗ ಇದು ಏನಾಗಿದೆ, ಈ ಕಡೆ ಕಾಣಿಸ್ತಾ ಇಲ್ಲ, ಇದು ಆಯತ ಘನ ಇದೆ. ಇದು ಆಯತ ಘನ. ಇಲ್ಲಿರುವಂತಹ ಮುಖಗಳ ಸಂಖ್ಯೆ 6, ಅಂಚುಗಳ ಸಂಖ್ಯೆ 12, ಶೃಂಗಗಳ ಸಂಖ್ಯೆ 8. ಗೋಳ ಇದೆ, ಇದಕ್ಕೆ ಒಂದೇ ಒಂದು ಮುಖ ಇದೆ, ಯಾವುದೇ ಅಂಚುಗಳಿಲ್ಲ, ಯಾವುದೇ ಶೃಂಗಗಳು ಇಲ್ಲ. ಇಲ್ಲಿ ವರ್ಗ ಪಾದ ಗೋಪುರ ಇದೆ, ಕೆಳಗೆ ಪಾದ ಮತ್ತು ಸುತ್ತಲೂ ಇರತಕ್ಕಂಥ 4 ಅಂದ್ರೆ ಒಟ್ಟು 5 ಮುಖಗಳಿವೆ. ಶೃಂಗಗಳು 1, 2, 3, ಹಿಂದ್ಗಡೆ ಇರತಕ್ಕಂಥ 4, ಕೆಳಗೆ ಇದು ಒಂದು ಆ ಕಡೆ ಹೋಗಿ ಈ ಕಡೆ ಅಂದ್ರೆ ಕೆಳಗೆ 4, ಮೇಲ್ಗಡೆ 4 ಅಂದ್ರೆ ಒಟ್ಟು 8. ಶೃಂಗಗಳು ಎಷ್ಟಿವೆ ಅಂತಂದ್ರೆ 1, 2, 3, ಹಿಂದ್ಗಡೆ ಇರತಕ್ಕಂಥ 4, ಇದೊಂದು 5 ಅನ್ನುವಂತಹ ಶೃಂಗಗಳು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.